ಎಲ್ಲರಿಗೂ ಜೈ ಭೀಮ್. ನನ್ನ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಮತ್ತೆ ಸ್ವಾಗತ. ನಾನು ನಿಮ್ಮ ಸಾಮ್ರಾಟ್ RX ಮೈಲಾರಿ ಮಾತಾಡ್ತಾ ಇದ್ದೀನಿ. ಇವತ್ತಿನ ವಿಷಯ ಡಾಕ್ಟರ್ ಭೀಮರಾವ್ ರಾಮ್ಜಿ ಅಂಬೇಡ್ಕರ್ ಅವರ ಬಾಲ್ಯದ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ. ಅಂಬೇಡ್ಕರರ ಕುಟುಂಬ ಮಹಾರಾಷ್ಟ್ರದ ಕೊಂಕಣ ಪ್ರಾಂತ್ಯಕ್ಕೆ ಸೇರಿದ್ದು. ಅವರ ಪೂರ್ವಿಕರ ಸ್ಥಳ ಇಂದೋರ್ ಜಿಲ್ಲೆಯ ಅಂಬಾವಾಡೆ. ತನ್ನ ಬಳಿ ಗ್ರಾಮ ದೇವತೆಯನ್ನು ಇಟ್ಟುಕೊಳ್ಳುವ ಸಂಪ್ರದಾಯ ಇದ್ದುದರಿಂದ ಅವರ ಕುಟುಂಬಕ್ಕೆ ಆ ಗ್ರಾಮದಲ್ಲಿ ಮತ್ತು ಸುತ್ತಮುತ್ತಲ ಗ್ರಾಮಗಳಲ್ಲಿ ವಿಶೇಷ ಮಹತ್ವವಿತ್ತು. ಮಹಾರಾಷ್ಟ್ರದಲ್ಲಿನ ಬಹುತೇಕ ಅಸ್ಪೃಶ್ಯ ಸಮುದಾಯಗಳಲ್ಲಿ ಮಹಾರರು ತುಂಬು ಸ್ವಾಭಿಮಾನಿ ಸಮುದಾಯ. ಅಸ್ಪೃಶ್ಯರಾಗಿರುವುದು ಸೇರಿದಂತೆ ಸಮಾಜದಲ್ಲಿ ತಮಗಿರುವ ಸ್ಥಾನಮಾನ ಎಂಥದ್ದು ಎಂಬ ಬಗ್ಗೆ ಅವರಲ್ಲಿ ಅಪೂರ್ವ ಜಾಗೃತಿ. ಮಹಾರಾಷ್ಟ್ರ ಎಂಬುದೇ ಮಹಾರಾಷ್ಟ್ರವಾಗಿದೆ. ಬ್ರಿಟಿಷರು ಮುಂಬಯಿಗೆ ಬಂದ ಹೊಸದರಲ್ಲೇ ಮಹಾರರು ಅವರ ಸಂಪರ್ಕಕ್ಕೆ ಬಂದು ಸೇನಾ ತೊಕಡೆಯನ್ನು ರಚಿಸಿಕೊಂಡು ಬ್ರಿಟಿಷರ ಬೆಂಗಾವಲಾಗಿದ್ದರು. ಬಿಹಾರದಲ್ಲಿ ದುಸಾಧರು, ಮದ್ರಾಸಿನಲ್ಲಿ ಪರೆಯಾರು ಇದೇ ರೀತಿ ಸೇನಾ ತೊಕಡಿಗಳನ್ನು ರಚಿಸಿಕೊಂಡು ಬ್ರಿಟಿಷರ ಬೆಂಗಾವಲಾಗಿ ನಿಂತಿದ್ದರೆಂಬುದು ಇಲ್ಲಿ ನೆನಪಿಸಿಕೊಳ್ಳಬಹುದು. ಮಾಲೋಜಿ ಸಕ್ಪಾಲ್ ಇಂಥ ಸೇನಾ ತೊಕಡಿಯಿಂದ ನಿವೃತ್ತನಾದಾತ. ಈತನ ಮಗಳು ಮೀರಾ. ಇಬ್ಬರು ಗಂಡು ಮಕ್ಕಳಲ್ಲಿ ಉಳಿದವರು ರಾಮ್ಜಿ ಸಕ್ಪಾಲ್ ಒಬ್ಬರೇ. ಈ ಕುಟುಂಬ ಕಬೀರ ಪಂಥದ ಅನುಯಾಯಿ. ಈ ಪಂಥದಿಂದಲೇ ಜಾತಿ ಪದ್ಧತಿಯ ತೀವ್ರತೆ ಬಹುಮಟ್ಟಿಗೆ ಇಳಿದು ಹೋಗಿತ್ತು. ಕಬೀರನ ಬೋಧನೆಯಲ್ಲಿ ಜಾತಿ ಪದ್ಧತಿಯನ್ನು ಪೂರ್ಣವಾಗಿ ಖಂಡಿಸಲಾಗಿದೆ. ಹಲವು ಅಸ್ಪೃಶ್ಯ ಕುಟುಂಬಗಳು ಕಬೀರ ಪಂಥವನ್ನು ಅಂಗೀಕರಿಸಿದ್ದಕ್ಕೆ ಇದು ಒಂದು ಕಾರಣವಾಗಿರಲು ಸಾಕು. ಇಂದಿನ ಮಧ್ಯಪ್ರದೇಶದ ಮೊಹೋ ಎಂಬಲ್ಲಿ ಏಪ್ರಿಲ್ 14, 1891ರಂದು ರಾಮ್ಜಿ ಸಕ್ಪಾಲ್ ಮಗನಾಗಿ ಜನಿಸಿದ ಮಗುವೇ ಭೀಮಾ. ತಾಯಿ ಭೀಮಾಬಾಯಿ ಮುಂಬಯಿ ಬಳಿಯ ಠಾಣೆ ಜಿಲ್ಲೆಯ ಮುರ್ಚಾದ್ ಗ್ರಾಮದಾಕೆ. ಈಕೆಯ ಚಿಕ್ಕಪ್ಪಂದಿರೆಲ್ಲ ಸೇನೆಯಲ್ಲಿ ಅಧಿಕಾರದಲ್ಲಿದ್ದವರು. ತಂದೆ ಸೇನೆಯಲ್ಲಿ ಸುಬೇದಾರಾಗಿದ್ದರು. ಇವರು ಕಬೀರ ಪಂಥದವರೇ. ತಂದೆ ಸೇನೆಯಿಂದ ನಿವೃತ್ತರಾದ ಬಳಿಕ ಕೊಂಕಣದ ದಾಪೋಲಿಗೆ ಬಂದಾಗ ಭೀಮನಿಗೆ 2 ವರ್ಷ. 5 ವರ್ಷದವನಾದಾಗ ಭೀಮ ಪ್ರಥಮ ಬಾರಿಗೆ ಶಾಲೆ ಸೇರಿದ್ದು ಇಲ್ಲೇ. ಭೀಮನ ಅಣ್ಣನು ಪ್ರವೇಶ ಪಡೆದಿದ್ದು ಇದೇ ಶಾಲೆಯಲ್ಲಿ. ಸುಬೇದಾರ್ ರಾಮ್ಜಿ ಸಕ್ಪಾಲ್ ಉದ್ಯೋಗ ಹುಡುಕುತ್ತಾ ಸತಾರಾ ತಲುಪಿ ಅಲ್ಲಿನ ಮಿಲಿಟರಿ ಕ್ವಾರ್ಟರ್ಸ್ನಲ್ಲಿ ಉಳಿದರು. ಕುಟುಂಬ ಆಗ ತಾನೇ ಸಾತಾರಾಗೆ ಬಂದಿತ್ತು. ಇದ್ದಕ್ಕಿದ್ದಂತೆ ಆಘಾತವೊಂದು ನಡೆದು ಹೋಯಿತು. ಭೀಮನ ತಾಯಿ ಭೀಮಾಬಾಯಿ ನಿಧನ ಹೊಂದಿದರು. ಆಗ ಮನೆಯಲ್ಲಿ ಉಳಿದವರು 5 ಮಕ್ಕಳು ಮತ್ತು ರಾಮ್ಜಿ ಸಕ್ಪಾಲ್. ಭೀಮನ ಅಣ್ಣಂದಿರು ಬಲರಾಮ ಮತ್ತು ಆನಂದರಾವ್, ಅಕ್ಕಂದಿರು ಮಂಜುಳಾ ಮತ್ತು ತುಳಸಿ. ಭೀಮನೇ ಕೊನೆಯವ. ತಾಯಿಯನ್ನು ಕಳೆದುಕೊಂಡ ತಬ್ಬಲಿ ಮಕ್ಕಳಿಗೆ ತಾಯಾಗಿ ನಿಂತಿದ್ದು ರಾಮ್ಜಿ ಸಕ್ಪಾಲ್ ಸೋದರಿ ಮೀರಾಬಾಯಿ. ಆಕೆ ತುಂಬಾ ತಿಳುವಳಿಕೆಯಷ್ಟೇ. ದೈನಂದಿನ ವ್ಯವಹಾರಗಳನ್ನು ಸಮರ್ಥವಾಗಿ ನಿರ್ವಹಿಸುವ ನಿಪುಣೆ. ಕಡೆ ಮಗುವಾದ ಕಾರಣಕ್ಕೆ ಹಾಗೂ ತಾಯಿಯನ್ನು ಚಿಕ್ಕ ವಯಸ್ಸಿನಲ್ಲೇ ಕಳೆದುಕೊಂಡ ಕಾರಣಕ್ಕೆ ಭೀಮನಿಗೆ ಆ ಮನೆಯಲ್ಲಿ ವಿಶೇಷ ಪ್ರೀತಿ ವಾತ್ಸಲ್ಯ. ಸೋದರತ್ತೆ ಮೀರಾಳಿಗಾದರೂ ಭೀಮನೆಂದರೆ ಅಚ್ಚುಮೆಚ್ಚು. ರಾಮ್ಜಿ ಸಕ್ಪಾಲ್ ಕಷ್ಟಜೀವಿ. ಸದಾ ಒಂದಿಲ್ಲೊಂದು ಕೆಲಸದಲ್ಲಿ ನಿರತರಾಗಿರುವ ಸ್ವಭಾವ. ಅವರು ತೀವ್ರ ಧಾರ್ಮಿಕ ಪ್ರವೃತ್ತಿಯವರು ಹೌದು. ತಮ್ಮ ಸಂಪರ್ಕಕ್ಕೆ ಬಂದವರ ಮೇಲೆ ಗಾಢವಾದ ಪ್ರಭಾವವನ್ನು ಬೀರಬಲ್ಲ ವ್ಯಕ್ತಿತ್ವ ಅವರದು. ಕಬೀರರ ದೋಹೆಗಳನ್ನು ಪ್ರತಿದಿನ ಬೆಳಿಗ್ಗೆ ಮತ್ತು ರಾತ್ರಿ ಹೇಳುವುದು ವಾಡಿಕೆ. ಅವರೊಂದಿಗೆ ಪ್ರಾರ್ಥನೆ ಕಾಲದಲ್ಲಿ ಮಕ್ಕಳು ಸೇರಿಕೊಳ್ಳುತ್ತಿದ್ದರು. ರಾಮ್ಜಿ ನಿಧನ ಹೊಂದುವವರೆಗೆ ಇದು ನಿರಂತರವಾಗಿ ನಡೆಯಿತು. ಮಕ್ಕಳಿಗೆ ಮಹಾಭಾರತ ರಾಮಾಯಣಗಳನ್ನು ತಂದೆ ಓದಿ ಹೇಳುತ್ತಿದ್ದರು. ಮರಾಠಿ ಸಂತ ಕವಿಗಳಾದ ಮೊರೋಪಂತ, ಮುಖೇಶ್ವರ, ತುಕಾರಾಮ ಅವರ ಅಭಂಗಗಳನ್ನು ಅವರು ಹಾಡುತ್ತಿದ್ದರು. ಇಂಥ ಚಟುವಟಿಕೆಗಳಿಂದಾಗಿ ಮನೆಯ ವಾತಾವರಣ ಅಪೂರ್ವವಾಗಿತ್ತು. ಇದರಿಂದ ಭಾಷೆಯ ಮೇಲೆ ಪ್ರಭುತ್ವ ಸಾಧಿಸಲು, ಸನ್ನಡವಳಿಕೆಯನ್ನು ರೂಢಿಸಿಕೊಳ್ಳಲು ಮಕ್ಕಳಿಗೆ ಸಾಧ್ಯವಾಯಿತು. ರಾಮ್ಜಿ ಸಕ್ಪಾಲ್ ಮಕ್ಕಳ ವಿದ್ಯಾಭ್ಯಾಸದ ಕಡೆಗೂ ಗಮನ ನೀಡಿದರು. ಅವರು ಸರ್ಕಾರಿ ಶಾಲಾ ಶಿಕ್ಷಕರಾಗಲು ಅರ್ಹತೆ ಪಡೆಯುವ ತರಬೇತಿಯನ್ನು ಖುದ್ದು ಪಡೆದುಕೊಂಡಿದ್ದರು. ಹಾಗಾಗಿ ಮಕ್ಕಳಿಗೆ ಮನೆಯಲ್ಲೂ ಪಾಠ ಹೇಳಿಕೊಡಲಾರಂಭಿಸಿದರು. ರಾಮ್ಜಿ
ಆಗ ಮಿಲಿಟರಿ ಶಾಲೆಯಲ್ಲಿ ಮುಖ್ಯೋಪಾಧ್ಯಾಯರ ಹುದ್ದೆಯಲ್ಲಿದ್ದರು. ಆಗ ಮಿಲಿಟರಿ ಕ್ವಾರ್ಟರ್ಸ್ನಲ್ಲಿರುವ ಎಲ್ಲಾ ಕುಟುಂಬಗಳು ತಮ್ಮ ಮಕ್ಕಳನ್ನು, ಬಾಲಕರನ್ನು ಮತ್ತು ಬಾಲಕಿಯರನ್ನು ಕಡ್ಡಾಯವಾಗಿ ಶಾಲೆಗೆ ಕಳಿಸಬೇಕಾಗಿತ್ತು. ರಾಮ್ಜಿಗೆ ಮರಾಠಿ ಭಾಷೆಯ ಮೇಲೆ ವಿಶೇಷ ಹಿಡಿತವಿತ್ತು. ಅವರು ಇಂಗ್ಲಿಷ್ ಭಾಷೆಯನ್ನು ಚೆನ್ನಾಗಿ ಬಲ್ಲವರಾಗಿದ್ದರು. ಬೀಜಗಣಿತ ಅವರ ಪ್ರಿಯ ವಿಷಯವಾಗಿತ್ತು. ಇದನ್ನು ಮಕ್ಕಳಿಗೆ ಸರಿಯಾಗಿ ಕಲಿಸಲೆಂದು ಅವರು ಗೋಪಾಲಕೃಷ್ಣ ಗೋಖಲೆ ಬರೆದಿದ್ದ ಪುಸ್ತಕವೊಂದನ್ನು ತಂದಿಟ್ಟುಕೊಂಡಿದ್ದರು. ರಾಮ್ಜಿ ಶಾಕಾಹಾರಿಯಾಗಿದ್ದರು ಮತ್ತು ಅವರಿಗೆ ಮದ್ಯಪಾನದ ಅಭ್ಯಾಸ ಇರಲಿಲ್ಲ. ಅವರು ಉತ್ತಮ ಕ್ರೀಡಾಪಟುವಾಗಿದ್ದರು. ಕ್ರಿಕೆಟ್ ಮತ್ತು ಫುಟ್ಬಾಲ್ ಅವರ ಮೆಚ್ಚಿನ ಆಟಗಳಾಗಿದ್ದವು. ಸಾಮಾಜಿಕ ಚಟುವಟಿಕೆಗಳಲ್ಲಿ ಅವರು ಸಕ್ರಿಯವಾಗಿ ಪಾಲ್ಗೊಳ್ಳುತ್ತಿದ್ದರು. ಮಹಾತ್ಮ ಜ್ಯೋತಿಬಾ ಫುಲೆ ಅವರ ನಿಷ್ಠ ಅನುಯಾಯಿಯಾಗಿದ್ದ ರಾಮ್ಜಿ ಸಮುದಾಯದ ಸಮಸ್ಯೆಗಳಿಗೆ ಜವಾಬ್ದಾರಿಯಿಂದ ಸ್ಪಂದಿಸುತ್ತಿದ್ದರು. ಅನ್ಯಾಯವನ್ನು ಖಂಡಿಸುವ ಕೆಲ್ಯು ಅವರಲ್ಲಿತ್ತು. 1892ರಲ್ಲಿ ಬ್ರಿಟಿಷ್ ಆಡಳಿತ ಆದೇಶವೊಂದನ್ನು ಹೊರಡಿಸಿ ಸೇನೆಯಲ್ಲಿ ಮಹಾರರನ್ನು ಸೇರಿಸಿಕೊಳ್ಳುವುದಿಲ್ಲ ಎಂದು ಪ್ರಕಟಿಸಿದಾಗ ರಾಮ್ಜಿ ಮುಂದಾಳತ್ವ ವಹಿಸಿ ಬ್ರಿಟಿಷ್ ಸರ್ಕಾರದ ಆದೇಶದ ವಿರುದ್ಧ ಪ್ರತಿಭಟನೆ ಮಾಡಿದರು. ಇಂಥ ಆದೇಶವನ್ನು ಹಿಂತೆಗೆದುಕೊಳ್ಳುವ ವಿಚಾರದಲ್ಲಿ ಬ್ರಿಟಿಷರಿಗೆ ಸಲ್ಲಿಸಬೇಕಾದ ಮನವಿಯನ್ನು ಸಿದ್ಧಪಡಿಸುವಂತೆ ಕೋರಿ ಅವರು ರಾನಡೆ ಅವರನ್ನು ನೇರವಾಗಿ ಸಂಪರ್ಕಿಸಿದರು. ಬ್ರಿಟಿಷ್ ಗವರ್ನರ್ ಅವರನ್ನು ಒಮ್ಮೆ ಭೇಟಿ ಮಾಡಿ ಅಸ್ಪೃಶ್ಯರ ಅಭಿವೃದ್ಧಿಗಾಗಿ ಹಲವು ಸಲಹೆಗಳನ್ನು ನೀಡಿದ್ದರು. ಪ್ರಾಥಮಿಕ ಶಿಕ್ಷಣ ಮುಗಿಸಿದ ಬಳಿಕ ಭೀಮ ತನ್ನ ಅಣ್ಣನೊಂದಿಗೆ ಸಾತಾರದಲ್ಲೇ ಪ್ರೌಢ ಶಿಕ್ಷಣಕ್ಕೆ ಪ್ರವೇಶ ಪಡೆದ. ಶಾಲಾ ದಿನಗಳಲ್ಲೇ ಭೀಮನಿಗೆ ಅಸ್ಪೃಶ್ಯತೆಯ ನರಕ ಯಾತನೆ ಅನುಭವವಾಯಿತು. ಬೇಸಿಗೆಯ ಒಂದು ದಿನ ಭೀಮ ತನ್ನ ಅಣ್ಣ ಮತ್ತು ಇನ್ನೊಬ್ಬ ಸಂಬಂಧಿ ಹುಡುಗನೊಂದಿಗೆ ತಂದೆಯನ್ನು ನೋಡಲು ಗೋರೆಗಾಂವ್ಗೆ ಹೋಗಲು ನಿರ್ಧರಿಸಿದ. ಅವರು ಪಡಳಿ ರೈಲು ನಿಲ್ದಾಣದಿಂದ ಮಾಸೂರು ತಲುಪಿದರು. ಅವರು ಬರೆದಿದ್ದ ಪತ್ರ ತಲುಪಿರಲಿಲ್ಲವಾದ್ದರಿಂದ ರಾಮ್ಜಿ ರೈಲು ನಿಲ್ದಾಣಕ್ಕೆ ಬಂದಿರಲಿಲ್ಲ. ನಿಲ್ದಾಣದಲ್ಲಿ ಬಹಳ ಹೊತ್ತು ಕಾದ ಬಳಿಕ ಇವರು ಮೂವರು ರೈಲು ನಿಲ್ದಾಣದಲ್ಲಿದ್ದ ಅಧಿಕಾರಿಯೊಬ್ಬರ ನೆರವಿನಿಂದ ಎತ್ತಿನ ಗಾಡಿಯನ್ನು ಬಾಡಿಗೆಗೆ ಗೊತ್ತುಪಡಿಸಿಕೊಂಡು ಪ್ರಯಾಣ ಮುಂದುವರಿಸಿದರು. ತುಸು ದೂರ ಹೋಗುತ್ತಲೇ ಎತ್ತಿನ ಗಾಡಿಯವನಿಗೆ ತನ್ನ ಗಾಡಿಯಲ್ಲಿ ಒಳ್ಳೆಯ ಬಟ್ಟೆ ಧರಿಸಿ ಕುಳಿತಿರುವ ಮಕ್ಕಳು ಅಸ್ಪೃಶ್ಯರು ಎಂಬುದು ಹೇಗೋ ಗೊತ್ತಾಗಿ ಹೋಯಿತು. ಅವನು ಕೂಡಲೇ ಗಾಡಿಯನ್ನು ನಿಲ್ಲಿಸಿ ಅವಾಚ್ಯ ಪದಗಳನ್ನು ಬೈಯುತ್ತಾ ಮಕ್ಕಳನ್ನು ಗಾಡಿಯಿಂದ ಕೆಳಗೆ ಬೀಳಿಸಿದ. ಅಸ್ಪೃಶ್ಯ ಮಕ್ಕಳಿಂದಾಗಿ ತನ್ನ ಕಟ್ಟಿಗೆಯ ಗಾಡಿಗೆ, ಎತ್ತುಗಳಿಗೆ ಮತ್ತು ತನಗೆ ಮೈಲಿಗೆಯಾಯಿತೆಂದು ಆ ಗಾಡಿಯವ ಭಾವಿಸಿದ. 2 ಪಟ್ಟು ಬಾಡಿಗೆ ಕೊಡುವುದಾಗಿ ಅವರು ಹೇಳಿದಾಗ ಗಾಡಿಯವನ ಮನಸ್ಸು ಅರಳಿತು. ಅವನು ಕೆಳಗಿಳಿತು ಗಾಡಿಯ ಹಿಂದೆ ನಡೆದುಕೊಂಡು ಬರತೊಡಗಿದ. ಗಾಡಿಯಲ್ಲಿ 3 ಮಕ್ಕಳು ಕುಳಿತು ಪ್ರಯಾಣ ಮುಂದುವರೆಸಿದರು. ಪ್ರಯಾಣ ದೀರ್ಘವಾಗಿತ್ತು. ಬಿಸಿಲು ಬಲು ಜೋರಾಗಿತ್ತು. ಮಕ್ಕಳಿಗೆ ಬಾಯಾರಿಕೆಯಾಯಿತು. ದಾರಿಯಲ್ಲಿ ಕಂಡ ಜನರನ್ನು ಅವರು ನೀರು ಕೇಳಿದರು. ಆದರೆ ಎಲ್ಲರೂ ಅವರ ಜಾತಿಯನ್ನು ಕೇಳುವವರೇ ಆಗಿದ್ದರು. ಜಾತಿ ಗೊತ್ತಾದ ಬಳಿಕ ಗಲೀಜು ನೀರುತ್ತಿದ್ದ ಕೊಚ್ಚೆ ಗುಂಡಿಯನ್ನು ತೋರಿಸಿ ನಿಮಗೆ ಅದೇ ನೀರು ಗತಿ ಎಂದು ಬಿಡುತ್ತಿದ್ದರು. ಇದು ಭೀಮನಿಗೆ ದೊರಕಿದ ದಾರುಣ ಅನುಭವವಾಗಿತ್ತು. ಅವನ ಮನಸ್ಸು ಮುದುಡಿತು. ಅಸ್ಪೃಶ್ಯತೆಯ ಅವಮಾನ ಎಷ್ಟೆಂಬುದು ಅವನಿಗೆ ಅನುಭವಕ್ಕೆ ಬಂದಿತು. ಕೆಲವು ದಿನಗಳ ನಂತರ ಇಂಥದ್ದೇ ಅನುಭವ ಭೀಮನಿಗೆ ಮತ್ತೊಮ್ಮೆ ಆಯಿತು. ಬಾಯಾರಿಕೆಯನ್ನು ತಾಳಲಾಗದೆ ಭೀಮನು ಹತ್ತಿರದಲ್ಲಿಯೇ ಕಂಡ ಸಾರ್ವಜನಿಕ ನಲ್ಲಿಯೊಂದರಿಂದ ನೀರು ಕುಡಿದು ಬಿಟ್ಟ. ವಿಷಯವನ್ನು ತಿಳಿದ ಹಿಂದೂ ಸವರ್ಣೀಯರು ಅವನ ಬೆನ್ನ ಮೇಲೆ ಬಾಸುಂಡೆ ಏಳುವಂತೆ ಥಳಿಸಿದರು. ತನ್ನ ಕೂದಲನ್ನು ತನ್ನ ಅಕ್ಕಂದಿರೇ ಏಕೆ ಕತ್ತರಿಸುತ್ತಾರೆ? ತಾನು ಏಕೆ ತನ್ನ ಶಾಲೆಯ ಹಿಂದೂ ಸವರ್ಣೀಯರ ಹುಡುಗರಂತೆ ಅಂಗಡಿಗೆ ಹೋಗಿ ಕೂದಲು ಕತ್ತರಿಸಿಕೊಳ್ಳಬಾರದು ಎಂಬ ಪ್ರಶ್ನೆ ಹೊಳೆದಾಗ ಭೀಮ ಅದನ್ನು ಅಕ್ಕನಿಗೆ ಕೇಳಿಯೇ ಬಿಟ್ಟ. ಆಗ ಅಕ್ಕನಿಂದ ಬಂದ ಉತ್ತರ ಕೇಳಿ ಭೀಮ ಇನ್ನೂ ಕಳವಳಗೊಂಡ. ಹಸು ಎಮ್ಮೆಯ ಕೂದಲನ್ನು ಕತ್ತರಿಸುವುದಕ್ಕೆ ಹಿಂಜರಿಯದ ಕ್ಷೌರಿಕರು ತಮ್ಮಂತೆಯೇ ಸಹಜೀವಿಗಳಾದ ತಮ್ಮ ಕೂದಲು ಕತ್ತರಿಸಲು ಯಾಕೆ ಹಿಂಜರಿಯುತ್ತಾರೆ ಎಂಬ ಪ್ರಶ್ನೆಯನ್ನು ಹಾಕಿಕೊಂಡ. ತನ್ನ ಮತ್ತು ಕ್ಷೌರಿಕರ ಧರ್ಮ ಒಂದೇ ಅಲ್ಲವೇ? ಸವರ್ಣ ಹಿಂದೂಗಳು ಮತ್ತು ತನ್ನದು ಒಂದೇ ಧರ್ಮ ಅಲ್ಲವೇ? ಹೀಗಿದ್ದರೂ ಏಕೆ ಭೇದ ಭಾವ ಎಂಬಿತ್ಯಾದಿ ಪ್ರಶ್ನೆಗಳು ಬಾಲಕ ಭೀಮನ ಮನಸ್ಸನ್ನು ಚುಚ್ಚಿದವು.
ಹಾಲುಗಲ್ಲದ ಹದಿವಯದ ಹಸುಳೆಗಳ ಮೇಲೆ ಘೋರ ಪರಿಣಾಮವಾಗಿತ್ತು. ಅಮಾಯಕ ಕಂದಮ್ಮಗಳ ಹೃದಯ ಚೀರುತ್ತಿತ್ತು. ವಂಚನೆ ಮೋಸವನ್ನರಿಯದ ಮುಗ್ಧ ಬಾಲಕರು ಸಮಾಜದ ಅಮಾನವೀಯ ಕಟ್ಟಳೆಗಳಿಗೆ ಬಲಿಯಾಗಿದ್ದರು. ತನಗೆ ಸಿಗುತ್ತಿದ್ದ ಪಾಠವನ್ನು ಭೀಮ ಅರ್ಥ ಮಾಡಿಕೊಳ್ಳತೊಡಗಿದ. ಶಾಲೆಯಲ್ಲಿ ಸಮಾಜದಲ್ಲಿ ತನಗೆ ಸಿಗುತ್ತಿದ್ದ ನಿಂದನೆ ಅಪಮಾನ ಅನ್ಯಾಯಗಳನ್ನು ಸಹಿಸಿಯೂ ಬಾಲಕ ಭೀಮ ತಾಳ್ಮೆಯನ್ನು ಬೆಳೆಸಿಕೊಂಡ. ಭೀಮನ ಮನಸ್ಸು ಗಟ್ಟಿಯಾಗುತ್ತಿದ್ದು ಕೆಲವೊಮ್ಮೆ ಅವನ ಹೃದಯ ತಲ್ಲಣಗೊಳ್ಳುತ್ತಿತ್ತು. ಆರ್ತನಾಗಿ ತನ್ನಲ್ಲೇ ತಾನು ಪ್ರಶ್ನೆ ಮಾಡಿಕೊಳ್ಳುತ್ತಿದ್ದ. ಹಿಂದೂ ಧರ್ಮ ಇದೆಂಥ ಧರ್ಮ? ತನ್ನ ಧರ್ಮೀಯರನ್ನೇ ಅವಮಾನಿಸುವ ಇದರ ಕ್ರೌರ್ಯ ಇನ್ನೆಷ್ಟರ ಮಟ್ಟಿನದು? ಹುಟ್ಟಿನ ಕಾರಣಕ್ಕೆ ತಾನು ಅಸ್ಪೃಶ್ಯ, ನಂಬಿಕೆಗೆ ಅನರ್ಹ ಎಂದು ಪರಿಗಣಿಸುವ ತನ್ನ ಜೊತೆಗಾರರು ನಿಜಕ್ಕೂ ಮನುಷ್ಯರೇ? ಮುಂತಾದ ಪ್ರಶ್ನೆಗಳು ಅವನ ಹೃದಯವನ್ನು ಕಲಕುತ್ತಿತ್ತು. ಪ್ರೌಢನ ಗುಣಗಳು ಬಾಲ್ಯದಲ್ಲೇ ಮೊಳಕೆಯೊಡೆದಿರುತ್ತವೆ ಎನ್ನುತ್ತಾರೆ. ಇದು ನಿಜವೇ ಇರಬೇಕು. ಬಾಲಕ ಭೀಮನ ಮನಸ್ಸಿನಲ್ಲಿ ಹಿಂದೂ ಧರ್ಮದ ಬಗ್ಗೆ ತೀವ್ರ ತಿರಸ್ಕಾರದ ಬೀಜಗಳು ಬಾಲ್ಯದಿಂದಲೇ ಮೊಳಕೆಯೊಡೆಯಲಾರಂಭಿಸಿರಬೇಕು. ಅವನಿಗೆ ಸಿಗುತ್ತಿದ್ದ ಈ ಬಗೆಯ ನಡವಳಿಕೆಯ ಪರಿಣಾಮ ಭೀಮನ ವರ್ತನೆಯ ಮೇಲೂ ಆಗುತ್ತಿತ್ತು. ಅವನು ಕೆಲವೊಂದು ಸಂದರ್ಭಗಳಲ್ಲಿ ಅತೀವ ಕಠೋರವಾಗಿ ವರ್ತಿಸುತ್ತಿದ್ದ. ತನ್ನ ಮೇಲೆ ಹೇರಲಾಗುತ್ತಿದ್ದ ನಿರ್ಬಂಧಗಳನ್ನು ಅತ್ಯಂತ ಕಠಿಣವಾಗಿ ವಿರೋಧಿಸುತ್ತಿದ್ದ. ಸದಾ ತನ್ನ ತರಗತಿಯವರು ಹಾಕಿದ್ದ ಸವಾಲಿನ ಪರಿಣಾಮವಾಗಿ ಒಮ್ಮೆ ಅವನು ಧಾರಾಕಾರವಾಗಿ ಸುರಿಯುತ್ತಿದ್ದ ಮಳೆಯಲ್ಲಿ ನಡೆದು ಬಿಟ್ಟ. ಧೋ ಧೋ ಎಂದು ಸುರಿಯುತ್ತಿದ್ದ ಮಳೆಯನ್ನು ತಿಲ ಮಾತ್ರವೂ ಲೆಕ್ಕಿಸದೆ ಹೆಜ್ಜೆ ಹಾಕಿದ. ಅವನಿಗೆ ಮಳೆಯೊಂದು ಯಾವ ಲೆಕ್ಕಕ್ಕೂ ಇದ್ದಂತಿರಲಿಲ್ಲ. ಇದನ್ನು ನೋಡಿದ ಇತರ ವಿದ್ಯಾರ್ಥಿಗಳು ಅವಕ್ಕಾಗಿ ನಿಂತಿದ್ದರೆ ಪೆನ್ಸೆ ಎಂಬ ಶಿಕ್ಷಕರೊಬ್ಬರು ತಮ್ಮ ಮಗನನ್ನು ಕರೆದು ಭೀಮನನ್ನು ಮನೆಗೆ ಕರೆದೊಯ್ದು ಅವನಿಗೆ ಬೆಚ್ಚನೆಯ ಬಟ್ಟೆಗಳನ್ನು ಕೊಟ್ಟು ಸ್ವಲ್ಪ ಹೊತ್ತು ಮಲಗಿಸಲು ಹೇಳಿದರು. ಭೀಮನ ಶಾಲೆಯಲ್ಲಿ ಅಂಬೇಡ್ಕರ್ ಎಂಬ ಹೆಸರಿನ ಇನ್ನೊಬ್ಬ ಶಿಕ್ಷಕರಿದ್ದರು. ಎಷ್ಟೋ ಬಾರಿ ಇವರು ತಮ್ಮ ಊಟದಲ್ಲಿ ಸ್ವಲ್ಪವನ್ನು ಭೀಮನಿಗೆ ಕೊಡುತ್ತಿದ್ದರು. ಭೀಮನನ್ನು ಕಂಡರೆ ಅವರಿಗೆ ವಿಶೇಷ ಪ್ರೀತಿ. ಭೀಮನ ತಂದೆಯ ಕುಟುಂಬದ ಹೆಸರು ಸಕ್ಪಾಲ್, ಆದರೆ ಅವರ ಊರು ಅಂಬಾವಾಡೆ. ಆದ್ದರಿಂದ ಮಹಾರಾಷ್ಟ್ರದವರ ರೂಢಿಯಂತೆ ಭೀಮ ತನ್ನ ಹೆಸರಿನ ಮುಂದೆ ಅಂಬಾವಾಡೇಕರ್ ಎಂದು ಸೇರಿಸಿಕೊಂಡಿದ್ದ. ಆದರೆ ಈ ಶಿಕ್ಷಕರಿಗೆ ಭೀಮನ ಮೇಲೆ ಎಷ್ಟು ಅಭಿಮಾನ ಇತ್ತೆಂದರೆ ಅವರು ಒಂದು ದಿನ ಭೀಮನ ಹೆಸರಿನ ಮುಂದೆ ತಮ್ಮ ಕುಟುಂಬದ ಹೆಸರನ್ನೇ ಬರೆದು ಬಿಟ್ಟರು. ಮುಂದೆ ಇದೇ ಖಾಯಮ್ಮಾಗಿ ಉಳಿಯಿತು. ಬಾಲ್ಯದ ನೆನಪು ಅಚ್ಚಳಿಯದೆ ಉಳಿದಿರುತ್ತದೆ ಎಂಬ ಮಾತಿದೆ. ಬಾಲಕ ಭೀಮನ ಬಗ್ಗೆ ಈ ಶಿಕ್ಷಕರು ತೋರುತ್ತಿದ್ದ ಪ್ರೀತಿ ಅನಂತ ಕಾಲದವರೆಗೆ ಉಳಿಯಿತು. ಸುತ್ತಲೂ ಅಸಹನೆ ಅವಮಾನ ತೋರುತ್ತಿದ್ದ ಜನರೇ ತುಂಬಿದ್ದಾಗ ಭೀಮನಿಗೆ ಪ್ರೀತಿ ವಾತ್ಸಲ್ಯದ ಸಿಂಚನ ದೊರಕಿದ್ದು ಈ ಶಿಕ್ಷಕರ ಮೂಲಕವೇ. ಅಂಬೇಡ್ಕರ್ ದೊಡ್ಡವರಾಗಿ ಮೊದಲನೇ ದುಂಡು ಮೇಜಿನ ಪರಿಷತ್ತಿನಲ್ಲಿ ಭಾಗವಹಿಸಲು ಹೊರಟು ನಿಂತಾಗ ಅವರಿಗೆ ಒಂದು ಅಭಿನಂದನಾ ಪತ್ರವು ಇದೇ ಶಿಕ್ಷಕರಿಂದ ಬಂದಿತ್ತು. ಯಾವ ಭೀಮ ಮತ್ತು ಅವನ ಸೋದರನಿಗೆ ಅವಮಾನವೇ ನಿಯಮವಾಗಿ ಪ್ರೀತಿ ವಾತ್ಸಲ್ಯಗಳೇ ಅಪವಾದವಾಗಿದ್ದವು, ಅವಮಾನದ ಮರುಭೂಮಿಯಲ್ಲಿ ಎಲ್ಲೋ ಒಮ್ಮೆ ಪ್ರೀತಿ ವಾತ್ಸಲ್ಯಗಳ ಓಯಸಿಸ್ ಕಾಣುತ್ತಿತ್ತು. ಶಾಲೆಯಲ್ಲಿ ಭೀಮ ಮತ್ತು ಅವನ ಸೋದರ ಪ್ರತ್ಯೇಕವಾಗಿ ಕುಳಿತುಕೊಳ್ಳಬೇಕಿತ್ತು. ಇವರ ಪುಸ್ತಕಗಳನ್ನು ಶಿಕ್ಷಕರಾಗಲಿ ಇತರ ವಿದ್ಯಾರ್ಥಿಗಳಾಗಲಿ ಮುಟ್ಟುತ್ತಿರಲಿಲ್ಲ. ಕೆಲವು ಶಿಕ್ಷಕರು ಇವರಿಗೆ ಪ್ರಶ್ನೆಗಳನ್ನು ಕೇಳುತ್ತಿರಲಿಲ್ಲ. ಕಂಠಪಾಠ ಮಾಡಿದ ಪದ್ಯವನ್ನಾದರೂ ಹೇಳಿಸುತ್ತಿರಲಿಲ್ಲ. ಅವರ ಪಾಲಿಗೆ ಇವರು ಶಾಲೆಯಲ್ಲಿ ಇರಲೇ ಇಲ್ಲ. ಶಾಲೆಯಲ್ಲಿಟ್ಟಿದ್ದ ನೀರಿನ ಮಡಿಕೆಯನ್ನು ಇವರು ಮುಟ್ಟುವಂತಿರಲಿಲ್ಲ. ಬಾಯಾರಿಕೆಯಾದಾಗ ಇವರು ಬಾಯಿ ತೆರೆದುಕೊಂಡು ಆಕಾಶಕ್ಕೆ ಮುಖ ಮಾಡಿ ನಿಂತುಕೊಂಡಿರಬೇಕಾಗಿತ್ತು. ಯಾರಾದರೂ ಹಿಂದೂ ಸವರ್ಣೀಯರ ಹುಡುಗರು ನೀರನ್ನು ಮೇಲಿನಿಂದ ಇವರ ಬಾಯಿಯಲ್ಲಿ ಸುರಿಯಬೇಕಿತ್ತು. ಇಂತಹ ವಾತಾವರಣದಲ್ಲಿದ್ದಾಗ ವಿದ್ಯಾಭ್ಯಾಸದ ಕಡೆಗೆ ಭೀಮ ಗಮನ ಹರಿಸದಿರುವುದು ಸಹಜವಾಗಿತ್ತು. ಅವನು ಪಾಠದತ್ತ ಕಾಳಜಿಯನ್ನು ತೋರುತ್ತಿರಲಿಲ್ಲ. ಇಷ್ಟವಾದ ಹವ್ಯಾಸಗಳಲ್ಲಿ ನಿರತನಾಗಿ ಕಾಲ ಕಳೆದು ಬಿಡುತ್ತಿದ್ದ. ಆ ಕಾಲದಲ್ಲಿ ಅವನಿಗೆ ತೋಟಗಾರಿಕೆಯಲ್ಲಿ ತೀವ್ರವಾದ ಆಸಕ್ತಿ ಬೆಳೆಯಿತು.
ತನಗೆ ದೊರೆದ ಪುಡಿಗಾಸಲ್ಲಿ ಹೊಸ ಸಸಿಗಳನ್ನು ಕೊಂಡು ತಂದು ಬೆಳೆಸುವುದನ್ನು ರೂಢಿ ಮಾಡಿಕೊಂಡ. ಕೆಲ ಕಾಲ ನಂತರ ಅವನು ಮೇಕೆ ಮತ್ತು ದನಗಳನ್ನು ಮೇಯಿಸುವುದರ ಕಡೆ ಗಮನ ಕೊಟ್ಟ. ಶಾಲೆಯಲ್ಲಿ ಅವನು ಚೆನ್ನಾಗಿ ಅಭ್ಯಾಸ ಮಾಡುತ್ತಿರಲಿಲ್ಲ. ಮನೆಗೆ ಬಂದ ಮೇಲಂತೂ ಅವನು ಕ್ಷಣಕಾಲ ಕೂಡ ಉಳಿಯುತ್ತಿರಲಿಲ್ಲ. ಬಂದವನೇ ಅವನು ಅಲೆದಾಡಲು ಹೋಗಿ ಬಿಡುತ್ತಿದ್ದ. ಒಮ್ಮೆ ಏನೋ ತೋಚಿದಾಗ ಸಾತಾರ ರೈಲು ನಿಲ್ದಾಣಕ್ಕೆ ಹೋಗಿ ಕೂಲಿ ಕೆಲಸವನ್ನು ಮಾಡಿದ. ಇದು ಅವನ ಸೋದರತೆಗೆ ಹೇಗೋ ಗೊತ್ತಾದಾಗ ಅವರು ತೀವ್ರವಾಗಿ ನೊಂದುಕೊಂಡರು. ಅತ್ತೆಯ ಮನಸ್ಸಿಗೆ ನೋವು ಉಂಟು ಮಾಡಿದ್ದಕ್ಕಾಗಿ ಬಹು ಬೇಸರಗೊಂಡ ಭೀಮ ಮುಂದೆ ಎಂದು ಅಂತ ಕೆಲಸ ಮಾಡಲಿಲ್ಲ. ಕೆಲ ವರ್ಷಗಳ ಹಿಂದೆ ರಾಮ್ಜಿ ಒಲ್ಲದ ಮನಸ್ಸಿನಿಂದ ಎರಡನೇ ಮದುವೆಯಾಗಿದ್ದರು. ಮಲತಾಯಿ ಬಗ್ಗೆ ಬಾಲಕ ಭೀಮನಿಗೆ ಅಷ್ಟೇನು ಪ್ರೀತಿ ಇರಲಿಲ್ಲ. ತನ್ನ ತಾಯಿಯ ಉಡುಪುಗಳನ್ನು ಈಕೆ ಧರಿಸುವುದು ಅವನಿಗೆ ಇಷ್ಟವಾಗುತ್ತಿರಲಿಲ್ಲ. ಇದು ಒಂದು ಕಾರಣವಾಗಿ ಬಾಲಕ ಭೀಮ ತನ್ನ ವಿದ್ಯಾಭ್ಯಾಸದ ಖರ್ಚಿಗಾಗಿ ತಂದೆಯನ್ನು ಆಶ್ರಯಿಸುವುದನ್ನು ನಿಲ್ಲಿಸಬೇಕೆಂದು ಯೋಚಿಸಿದ. ಸಾತಾರದ ಕೆಲವು ಹುಡುಗರು ಮುಂಬೈಯಲ್ಲಿ ಬಟ್ಟೆ ಗಿರಣಿಗಳಲ್ಲಿ ಕೆಲಸಕ್ಕೆ ಸೇರಿಕೊಂಡಿದ್ದನ್ನು ಅಕ್ಕಂದಿರರಿಂದ ತಿಳಿದುಕೊಂಡ ಭೀಮ ತಾನು ಮುಂಬೈಗೆ ಹೋಗಿ ಬಟ್ಟೆ ಗಿರಣಿಯಲ್ಲಿ ಕೆಲಸಕ್ಕೆ ಸೇರುವ ಬಗ್ಗೆ ಚಿಂತಿಸತೊಡಗಿದ. ಮುಂಬೈಗೆ ಹೋಗಲು ಹಣ ಬೇಕಾಗಿತ್ತು. ಇದಕ್ಕಾಗಿ ತನ್ನ ಅತ್ತೆ ಸೊಂಟದಲ್ಲಿ ಸಿಕ್ಕಿಸಿಕೊಳ್ಳುತ್ತಿದ್ದ ಹಣದ ಚೀಲದಿಂದ ಹಣ ಕದಿಯಲು ಭೀಮ ನಿರ್ಧರಿಸಿದ. 3 ದಿನ ನಿರಂತರವಾಗಿ ಪ್ರಯತ್ನಿಸಿ ವಿಫಲನಾದೆ. 4ನೇ ದಿನ ಪ್ರಯತ್ನಿಸಿದಾಗ ಚೀಲ ನನ್ನದಾಯಿತು. ಆದರೆ ಅದರಲ್ಲಿ ಕೇವಲ ಅರ್ಧ ಆನೆ ಇತ್ತು. 4 ದಿನ ನಾನು ನಡೆಸಿದ ಪ್ರಯತ್ನದ ಬಗ್ಗೆ ನನ್ನಲ್ಲೇ ಜುಗುಪ್ಸೆ ಮೂಡತೊಡಗಿತು. ಆ ರಾತ್ರಿ ನಾನು ಇನ್ನೊಂದು ದೃಢ ನಿರ್ಧಾರ ಮಾಡಿದೆ. ಬಹುಶಃ ನನ್ನ ಜೀವನದಲ್ಲಿ ಅದೊಂದು ಹೊಸ ನಿರ್ಧಾರವಾಗಿತ್ತು. ನಾನು ಇಂಥ ಹುಚ್ಚು ಹವ್ಯಾಸಗಳನ್ನು ಬಿಟ್ಟು ಚೆನ್ನಾಗಿ ವಿದ್ಯಾಭ್ಯಾಸ ಮಾಡುವ ನಿರ್ಧಾರ ಮಾಡಿದೆ. ಈಗ ಚೆನ್ನಾಗಿ ವಿದ್ಯಾಭ್ಯಾಸ ಮಾಡಿದರೆ ಮುಂದೆ ನನಗೆ ಒಳ್ಳೆಯ ಕೆಲಸ ಸಿಕ್ಕು ನನ್ನ ತಂದೆ, ಅತ್ತೆ ಮತ್ತಿತರನ್ನು ಚೆನ್ನಾಗಿ ನೋಡಿಕೊಳ್ಳಬಹುದೆಂಬ ಕನಸು ನನ್ನಲ್ಲಿ ಮೂಡಿತು ಎಂದು ಅಂಬೇಡ್ಕರ್ ಅವರೇ 42 ವರ್ಷಗಳ ನಂತರ ಮಾಡಿದ ಭಾಷಣವೊಂದರಲ್ಲಿ ಈ ಪ್ರಸಂಗವನ್ನು ವಿವರಿಸಿದರು. ಬಾಲಕ ಭೀಮ ಎಲ್ಲ ಹುಚ್ಚು ಹವ್ಯಾಸಗಳನ್ನು ಬಿಟ್ಟಿದ್ದ. ಅವನ ಮನಸ್ಸು ಸಂಪೂರ್ಣವಾಗಿ ಅಭ್ಯಾಸದಲ್ಲಿ ತೊಡಗಿತು. ತರಗತಿಯಲ್ಲಿ ಅವನು ಪ್ರೌಢಿಮೆ ತೋರತೊಡಗಿದ. ಕೆಲವು ಶಿಕ್ಷಕರು ಅವನತ್ತ ಗಮನ ನೀಡತೊಡಗಿದರು. ಒಂದಿಬ್ಬರು ರಾಮ್ಜಿ ಅವರನ್ನು ಕರೆಸಿಕೊಂಡು ಬಾಲಕ ಭೀಮನನ್ನು ಮುಂದೆ ಚೆನ್ನಾಗಿ ಓದಿಸಲು ಸಲಹೆ ಮಾಡಿದರು. ಭೀಮನ ಕುಟುಂಬದಲ್ಲಿ ಇನ್ನೊಂದು ಘಟನೆ ಬದಲಾವಣೆ ಸಂಭವಿಸಿತು. ಅದೇನೆಂದರೆ ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ. ಅಲ್ಲಿವರೆಗೂ ಕಾಯ್ತಾ ಇರಿ. ಈ ವಿಡಿಯೋನ ನಿಮ್ಮ ಸ್ನೇಹಿತರು ಹಾಗೂ ನಿಮ್ಮ ಸಂಬಂಧಿಕರಿಗೂ ಶೇರ್ ಮಾಡಿ ಹಾಗೂ ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ ಮುಖಾಂತರ ತಿಳಿಸಿ. ಜೈ ಭೀಮ್, ಜೈ ಕರ್ನಾಟಕ, ಜೈ ಮಡಿಪುಲಿಕೇಶಿ. ಧನ್ಯವಾದಗಳು.